ಒಂದು ರುದ್ರಾಕ್ಷಿಯನ್ನು ಕೊಟ್ಟು ಒಂದು ರಹಸ್ಯ ಜಗತ್ತಿಗೆ ಕಲಿಯುಗದ ಅಂತ್ಯಕಾಲಕ್ಕೆ ನಿನ್ನ ಹೆಸರು ನಿನ್ನ ಉಪಯೋಗ ಆಗತ್ತೆ. ಅನಂತಮಾಸಕಿಂ ಶೇಷಂ ಪದ್ಮನಾಭಂ ಚಕಂಬಲಂ ಶಂಕಪಾಲಂ ಧಾತರಾಷ್ಟ್ರಂ ತಕ್ಷಕಂ ಕಾಳಿಂ ತಥಾ ಏತಾನಿ ನವನಾಮಾನಿ ನಾಗನಾಂಚಮಾತ್ಮನಂ ಸಾಯಂಕಾಲೇ ಸ್ಮರಿ ನಿತ್ಯಂ ಪ್ರಾತಃಕಾಲೇ ವಿಶೇಷತಃ ನಿಶ್ಚಯೇ ದ್ವಿಷಭಯಂ ತತ್ಸೇತ್ ಸರ್ವತ್ರ ವಿಜಯೇ ಭವೇತ್ ಸರ್ಪರಾಜಾಯ ನಮಃ. ತಕ್ಷಕ ಸುರುಚಿ ನಾಗರಾಜಾನುಗ್ರಹ ಪ್ರಾಪ್ತಿರಸ್ತು. ಓಂ ರಾಹುಕೇತುವೇ ನಮೋ ನಮಃ. ಇವತ್ತು ದೇವಾನುಗ್ರಹ ಭಕ್ತಿ ಪರಿದೆ ಪ್ರಿಯ ವೀಕ್ಷಕರಿಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾವು ನಾಗಾನುಗ್ರಹವನ್ನು ಪಡೆದಿರತಕ್ಕಂಥ ರಾಹುಕೇತುಗಳು ವಿಭಿನ್ನವಾಗಿರ್ತಕ್ಕಂಥದ್ದು ಹೇಗೆ, ರಾಹು ಮತ್ತು ಕೇತು ಅವರ ಮಹಾಕ್ಷೇತ್ರ ಆಗಿರ್ತಕ್ಕಂಥ ಶ್ರೀಕಾಳಹಸ್ತಿ. ರಾಹುಕೇತು ಕಾಳಹಸ್ತಿಗೂ ಹೋಗಿರ್ತಕ್ಕಂಥ ಅವಕಾಶವೂ ಉಂಟು. ರಾಹುಗೆ ಸಪ್ರೇಟಾಗಿ ಒಂದು ಕ್ಷೇತ್ರನೂ ಉಂಟು. ತಲೆಯಾಗಿರ್ತಕ್ಕಂಥ ರಾಹು ಭಿನ್ನವಾಗಿದ್ದು ಹೇಗೆ ತಮಗೆಲ್ಲ ಗೊತ್ತು. ಅಮೃತ ಬಿಂದುವಾಗಿ ಕುಡಿದಿರ್ತಕ್ಕಂಥ ಆ ಸಮುದ್ರ ಮಂಥನದ ಅಮೃತ ದೇವತೆಗಳ ಜೊತೆಗೆ ಬಂದು ಕುಡಿದಾಗ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಅಮರರಾಗಬೇಕು ಅನ್ನೋ ಆಸೆಗಿಂತ ಬಯಕೆಗಿಂತ ದುರಾಸೆ. ಆಗ ಪರಮಾತ್ಮನು ವಿಷ್ಣು ಮಾಯೆಯಲ್ಲಿ ಗೊತ್ತಾಗಿ ತಾನು ಸೂರ್ಯನಿಂದ ಚಂದ್ರನಿಂದ ಪವಿತ್ರವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಂಡು ತದನಂತರ ಇದು ಮುಂದಕ್ಕೆ ಕಷ್ಟವಾಗತ್ತೆ ಅಂತ ಹೇಳಿ ಆ ಸೌಟಲ್ಲಿ ಮಹಾವಿಷ್ಣು ಮೋಹಿನಿ ಅವತಾರದಲ್ಲಿದ್ದಾಗ ಆ ರಾಹು ತಲೆ ಮೇಲೆ ಹೊಡೆದಾಗ 2 ಹೋಳಾಗತ್ತೆ, ಒಂದು ತಲೆ ಆಗತ್ತೆ, ಒಂದು ಬಾಲವಾಗತ್ತೆ. ಇಂಥ ಒಂದು ರಾಹುಕೇತುಗಳ ಒಂದು ಮಹಾಕ್ಷೇತ್ರ ಶ್ರೀಕಾಳಹಸ್ತಿ. ಶ್ರೀಕಾಳಹಸ್ತಿ ವಾಯುಲಿಂಗಕ್ಕೆ ಎತ್ತಿದ ಕೈ. ವಾಯುಲಿಂಗ ಪ್ರಸಿದ್ಧವಾದ ಕ್ಷೇತ್ರ ನೋಡಿ. ಪೂರ್ವದಲ್ಲಿ ಇರತಕ್ಕಂಥದ್ದು ಉತ್ತರ ಭಾರತದಲ್ಲಿ ನಾವೇನಾದರೂ ಹೋದರೆ 12 ಜ್ಯೋತಿರ್ಲಿಂಗದಲ್ಲಿ ದಕ್ಷಿಣ ಭಾರತದಲ್ಲಿ ಒಂದೇ ಒಂದು ಜ್ಯೋತಿರ್ಲಿಂಗ, ಅದು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಕ್ಷೇತ್ರ. ಭ್ರಮರಾಂಬಿಕಾ ಸಮೇತ ಶಕ್ತಿಪೀಠ ಮಲ್ಲಿಕಾರ್ಜುನ ಕ್ಷೇತ್ರ. ಈ ಮಲ್ಲಿಕಾರ್ಜುನ ಕ್ಷೇತ್ರಕ್ಕೂ ಭ್ರಮರಾಂಬಿಕೆಗೆ ಇರತಕ್ಕಂಥ ಭಿನ್ನವಾಗಿರ್ತಕ್ಕಂಥದ್ದು ಎಷ್ಟೋ ವಿಚಾರ ಅಂದರೆ, ಮಾರ್ದೇಶಾಯ ವಿದ್ಮಹೇ ರಜೋತ್ಪಲಾಯ ಧೀಮಹೇ ತನ್ನೋ ಅರ್ಧನಾರೀಶ್ವರ ಪ್ರಚೋದಯತ್. ಇವರಿಬ್ಬರು ಏಕಾಚಿತ್ತದಿಂದ ದಕ್ಷಿಣ ಭಾರತ ಒಂದೇ ಒಂದು ಕಡೆ ಮಾತ್ರ 12 ಜ್ಯೋತಿರ್ಲಿಂಗದಲ್ಲಿ ಒಂದು ಸಿಗತ್ತೆ. ದಕ್ಷಿಣಕ್ಕೆ ಇನ್ನೊಂದು ಜ್ಯೋತಿರ್ಲಿಂಗವಾಗಿರ್ತಕ್ಕಂಥದ್ದು ರಾಮೇಶ್ವರ, ಅದು ಕೊನೆಯ ತಮಿಳುನಾಡು ಭಾಗ. ಪಾಪ ಕರ್ನಾಟಕದಲ್ಲಿ ಏನೂ ಇಲ್ಲ. ಆದರೂ ಸಹ ದಕ್ಷಿಣಕ್ಕೆ ಪಂಚಭೂತಗಳಾಗಿ ಅಗ್ನಿ ವಾಯು ಜಲ ಭೂಮಿ ಆಕಾಶವನ್ನು ನಾವು ಏನಾದರೂ ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ಆ ಪಂಚಭೂತಗಳಲ್ಲಿ ವಾಯುಲಿಂಗ ಕ್ಷೇತ್ರವೇ ಶ್ರೀಕಾಳಹಸ್ತಿ. ಶ್ರೀ ಅಂದರೆ ಕಾಳ ಅಂದರೆ ಹಸ್ತಿ ಅಂದರೆ ಏನು ಅಂತ ಅಮ್ಮನವರಲ್ಲಿ ಪ್ರಶ್ನೆ ಬ್ರಹ್ಮಾಂಡಗಳು ಮಾಡಿದ್ರು. ಇದು ಮಹಾಕ್ಷೇತ್ರವಾಗಿರ್ತಕ್ಕಂಥ 18 ವರ್ಷಗಳ ಹಿಂದೆ ಸಾಕ್ಷಾತ್ ಜಗನ್ಮೋಹಿನಿ ಅನುಗ್ರಹವನ್ನು ಪಡೆದಿರತಕ್ಕಂಥ ವಿಚಾರ, ಅಮ್ಮನವರು ಆಜ್ಞೆಯನ್ನು ಕೊಟ್ಟಿರತಕ್ಕಂಥ ವಿಚಾರ ಇದೇ ಬ್ರಹ್ಮಾಂಡ ಗುರುಗಳಿಗೆ. ನಿಮ್ಮೆಲ್ಲರಿಗೂ ಅಪರೂಪವಾಗಿರ್ತಕ್ಕಂಥ ರಹಸ್ಯ ನಿಮಗೆ ತಿಳಿಸ್ತೀನಿ. ನರೇಂದ್ರ ಬಾಬು ಶರ್ಮಾ ಅಂತಕ್ಕಂಥದ್ದು ಯಾರೋ, ನರೇಂದ್ರ ಬಾಬು ಶರ್ಮಾ ಅಂತ ಹುಟ್ಟಿರ್ತಕ್ಕಂಥದ್ದು ಏನಕ್ಕೆ, ಯಾಕೆ ಹಿಂಗಾಯಿತು ಅಂದರೆ, ಕೆಲವರು ನಗುತ್ತಾರೆ, ಕೆಲವರು ನಗುಪಾಟ್ಲು, ಕೆಲವರು ವಿಚಿತ್ರವಾಗಿ ಅನ್ಕೋಬೋದು. ಯಾರೇನು ಅಂದ್ಕೊಂಡ್ರೆ ನಮಗೇನಾಗಬೇಕು, ಕರ್ಮಗಳ ಕಳ್ಕೊಳ್ಳೋಕ್ಕೆ ಪುನರ್ಜನ್ಮವಾಗಿ ಬಂದಿರತಕ್ಕಂಥ ಅಪರೂಪವಾಗಿರ್ತಕ್ಕಂಥ ಈ ವಿಶೇಷವಾಗಿರ್ತಕ್ಕಂಥ ದೇಹ ಯಾವುದಾದ್ರೂ ಇದ್ದರೆ ಅದು ವಿಶೇಷವಾಗಿ ಪರಮಾತ್ಮನ ಕೃಪಾಶೀರ್ವಾದ, ತಾಯಿ ಜಗನ್ಮಾತೆ ಚೌಡೇಶ್ವರಿ ಅನುಗ್ರಹದಿಂದ ನಾನು ಭೂಲೋಕಕ್ಕೆ ಮತ್ತೆ ಬಂದಿರತಕ್ಕಂಥ ವಿಚಾರ. ಪೂರ್ವ ಜನ್ಮದ ಸುಕೃತ, ಅದೇ ಜನ್ಮದ ಕರ್ಮ, ಅದೇ ಜನ್ಮದ ಫಲ. ಈ ಜನ್ಮದ ಕಲಿಯುಗ ಅಂತ್ಯಕಾಲಕ್ಕೆ 287 ದೇವಸ್ಥಾನಗಳು ಅಂದರೆ 287 ದುರ್ಗಾ ದೇವಸ್ಥಾನಗಳು, 287 ರಾಹು ಕೇತುಗಳ ಅನುಗ್ರಹವಾಗಿ ಮಹಾಕ್ಷೇತ್ರಗಳು, ತಾಯಿ ಜಗನ್ಮಾತೆಯ ದುರ್ಗಾಂಶವಾಗಿರತಕ್ಕಂಥ ಮಹಾಕ್ಷೇತ್ರಗಳನ್ನು ಛಿದ್ರ ಮಾಡಿರ್ತಕ್ಕಂಥದ್ದು ಮೊಘಲ್ ರಾಜರು. ಆ ಮೊಘಲ್ ರಾಜರ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಈ ನರೇಂದ್ರ ಬಾಬು ಶರ್ಮಾ ಆ ಕಾಲಕ್ಕೆ ಬ್ರಹ್ಮಾಂಡ ಗುರೂಜಿ ಅಂತ ನೀವೇನು ಅಂದ್ಕೊಂಡಿದ್ದೀರಾ ಅದು ವಿಶೇಷವಾಗಿರ್ತಕ್ಕಂಥ ಸಂದರ್ಭ. ಪೂರ್ವಜನ್ಮದ ಸುಕೃತದಿಂದ ಬಂದಿರತಕ್ಕಂಥ ವಿಚಾರದಲ್ಲಿ ನಾನು ತಿರುಚೇರೈ ಅನ್ನೋ ಒಂದು ಗ್ರಾಮಕ್ಕೆ ಹೋದೆ. ತಿರುಚೇರೈ ಅನ್ನೋ ಒಂದು ಗ್ರಾಮಕ್ಕೆ ಹೋದಾಗ ಆ ತಿರುಚೇರೈಯಲ್ಲಿರ್ತಕ್ಕಂಥ ವಿಶೇಷತೆ ಏನು ಅಂದರೆ, ತಿರುಚೇರೈ, ತಿರು ಅಂದರೆ ಸಾಕ್ಷಾತ್ ಜಗನ್ಮೋಹಿನಿ, ಚೇರೈ ಅಂದರೆ ಕೆರೆ. ಆ ಕೆರೆ ನದಿಯ ಭಾಗ ಕೊಳ
ಕುಂಟೆ ಏನಾದರೂ ಇದ್ದರೆ, ತೊರೆ ಅಂದರೆ ನೀರು ನಿಂತಿರೋ ಸ್ಥಳವಾದರೆ, ಹಳ್ಳ ಅಂತಕ್ಕಂಥದ್ದು ಏನಾದರೂ ಇದ್ದರೆ, ನಿಮ್ಮ ಆಡು ಭಾಷೆಗಳಲ್ಲಿ 108 ಹೆಸರುಗಳು. ಆ ತಿರುಚೇರೈ ಅನ್ನೋದು 22 ಕಿಲೋಮೀಟ್ರ್ ಕುಂಭಕೋಣಂ ಭಾಗದಿಂದ ಹೋದಾಗ ಅಲ್ಲಿರ್ತಕ್ಕಂಥ ಕ್ಷೇತ್ರ ಋಣ ವಿಮೋಚನಾಥ ಸಾರನಾಯಕಿಯ ಕ್ಷೇತ್ರ. ಇಲ್ಲಿಂದ ಪೆರಿಚೇರೈ ಅಂತ ಒಂದು ಗ್ರಾಮ 30 ಕಿಲೋಮೀಟ್ರ್ ಅಲ್ಲಿಂದ ಹತ್ತಿರದಲ್ಲಿ ಹೋದರೆ ಅಲ್ಲಿ ಮಹಾಲಕ್ಷ್ಮಿ ವಾಸಸ್ಥಳ. ಮಹಾಲಕ್ಷ್ಮಿ ವಾಸಸ್ಥಳದಲ್ಲಿ ನಾನು ಒಮ್ಮೆ ಹೋದಾಗ, ಎಷ್ಟು ವರ್ಷದ ಹಿಂದೆ, ನನಗೆ ಸುಮಾರು 18 ವರ್ಷ ಇದ್ದಾಗ, ಆ 18 ವರ್ಷ ಇದ್ದಾಗ ಟ್ರೈನ್ ಹತ್ಕೊಂಡು ಹೋದಾಗ ಅಲ್ಲಿ ಆ ಕ್ಷೇತ್ರದಲ್ಲಿ ಅರ್ಚನೆಯನ್ನು ಮಾಡಿಸ್ತೀನಿ. ಒಂದು ಮಹಾಕ್ಷೇತ್ರ, ಭಾಳ ಚೆನ್ನಾಗಿದೆ. ಪರಮೇಶ್ವರನ ಅನುಗ್ರಹ, ನಟರಾಜನ ಅನುಗ್ರಹ, ಕೃಪಾಶೀರ್ವಾದ ಬೇಕು. ಯಾತಕ್ಕೆ ಅಂದರೆ ಯಾರ್ಯಾರೋ ಮಹನೀಯರು ಎಲ್ಲೆಲ್ಲೋ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರಗಳಿಗೆ ಹೋದ ಮೇಲೆ ಗುರು ಅನುಗ್ರಹ ಆಗುತ್ತೆ, ಹೋದ ಮೇಲೆ ಫಲ ಸಿಗುತ್ತೆ, ಹೋದ ಮೇಲೆ ಪೂರ್ವಜನ್ಮದ ಜ್ಞಾಪಕಾರ್ಥ ಬರುತ್ತೆ. ಹೀಗೆ ಆ ಜ್ಞಾಪಕಾರ್ಥ ಬಂದಿದ್ದನ್ನು ಒಂದು ವಿಚಾರದ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಪೆರಿಚೇರೈ 30 ಕಿಲೋಮೀಟ್ರ್ ತಿರುಚೇರೈಯಿಂದ ಅಲ್ಲಿ ಹೋದಾಗ ಸಾಕ್ಷಾತ್ ಮಾರ್ಕಂಡ ಋಷಿಗಳಿಗೆ ಮಹಾಲಕ್ಷ್ಮಿ ಹುಟ್ಟಿದ ಸ್ಥಳ. ಈ ಮಹಾಲಕ್ಷ್ಮಿ ಆಗಿರ್ತಕ್ಕಂಥವಳು ಅವಳ ಜನ್ಮಸ್ಥಳವಾಗಿರ್ತಕ್ಕಂಥ ಜಾಗದಲ್ಲಿ ನಾವು ಹೋದ್ವಿ. ಭಾಳ ಸಂತೋಷ ಹೋದಾಗ ಅರ್ಚಕರು ಅರ್ಚನೆಯನ್ನು ಮಾಡಿಸ್ತಾರೆ. ಏನು ನಕ್ಷತ್ರ ಅಂದರು, ಎಲ್ಲ ನಕ್ಷತ್ರ ಹೇಳೋದು. ಏನು ರಾಶಿ ಅಂದರು, ಎಲ್ಲ ರಾಶಿಯನ್ನು ಹೇಳಾಯಿತು. ಏನು ವಿಶೇಷವಾಗಿರ್ತಕ್ಕಂಥ ಗೋತ್ರೋದ್ಭವಸ್ಯ ಹೇಳಾಯಿತು. ಪರಿಪೂರ್ಣವಾಗಿ ತಂದೆ ತಾಯಿ, ವಿಶೇಷವಾಗಿರ್ತಕ್ಕಂಥ ಸಹೋದರಿ, ಅನುಗ್ರಹಪೂರ್ವಕವಾಗಿರ್ತಕ್ಕಂಥ ಕುಟುಂಬ ಪರಿವಾರ ಸಮೇತವಾಗಿ ನಮ್ಮ ನಕ್ಷತ್ರ ಗೋತ್ರಗಳನ್ನು ಹೇಳಿ ಅರ್ಚನೆ ಮಾಡಿದವಾಗ ಅರ್ಚಕರು ಕಿವಿ ಕೊಟ್ಟು ಕೇಳುತ್ತಾರೆ. ತದನಂತರ ನನ್ನನ್ನು ಹೊರಭಾಗದಲ್ಲಿ ಸೆಳೆಯುತ್ತಾರೆ. ವಾಂಗು ನೀವು ಆವಾಗಲೇ ಹೇಳಿದ್ರಿ ನಕ್ಷತ್ರ ರಾಶಿ ಗೋತ್ರ ಎಲ್ಲ, ಭಾಳ ಸಂತೋಷ, ನಿಮಗೊಂದು ರಹಸ್ಯ ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಂಡೋದು. ಆ ನಕ್ಷತ್ರ ರಾಶಿ ಗೋತ್ರದಲ್ಲಿ ಹೋದಾಗ ಹಿಂದುಗಡೆ ಒಂದು ಕಲ್ಲು ಮಂಟಪ, ಆ ಮಂಟಪದ ಒಳಭಾಗದಲ್ಲಿ ಒಂದು ಗುಹೆಯಾಕಾರದ ಸ್ಥಳ. ಆ ಸ್ಥಳದಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಏನು ಅಂದರೆ, ಇಲ್ಲಿ ಯಾರು ಕೈಯನ್ನು ಇಟ್ಟುತ್ತಾರೋ ಆ ಕೈಯಲ್ಲಿ ಇಟ್ಟಾಗ ಆ ಕಲ್ಲುಗಳು ಜರುಗುತ್ತೆ, ಆ ಕಲ್ಲುಗಳು ವಿಶೇಷವಾಗಿ ಹೊರಡುತ್ತೆ ಅಂತ ವಿಚಾರ. ಆ ಸಮಯಕ್ಕೆ ನೋಡಿ, 5 ಬೆರಳು ಒಂದು ಸಮ ಇಲ್ಲ ಅಂತಾರೆ. 3 ಬೆರಳು ಒಂದು ಸಮ ಇರೋ ಇಡೀ ಜಗತ್ತಲ್ಲಿ ಯಾರ್ದಾದ್ರೂ ಇದ್ದರೆ ಅದು ಬ್ರಹ್ಮಾಂಡಗಳಿಗೆ ಮಾತ್ರ ಸಾಧ್ಯ. ಯಾಕೆಂದರೆ ನೋಡಿ, ಮಧ್ಯ ಬೆರಳು ಉದ್ದಾಗಿರ್ತಕ್ಕಂಥದ್ದು, ಈ ಕೊನೆ ಮಧ್ಯ ಬೆರಳವಾಗಿರ್ತಕ್ಕಂಥದ್ದು ಏನಾಗಿತ್ತು, ಆ ಕಾಲಕ್ಕೆ ಅದು ಬಾಗಿಲಿಂದ ಛಿದ್ರವಾಗಿ ಚಿಂದಿ ಆಗೋಗಿರ್ತಕ್ಕಂಥ. ಅಂದರೆ 1 ವರ್ಷದ ಮಗು ಇದ್ದಾಗ ಕಿಟಕಿ ಬಾಗಿಲಿಂದ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ರಟ್ ಅಂತ ಬಿದ್ದಾಗ ಆ ಚೂರು ಎಗರೋಯ್ತು, ಆ ಬೆರಳಿನ ಭಾಗ ಹೊರಟೋಯ್ತು. ಆ ಭಾಗದಲ್ಲೇ ಇತ್ತು. ನಕ್ಷತ್ರ ಅದೇ, ರಾಶಿ ಅದೇ, ಗೋತ್ರವದೇ. 18 ವರ್ಷದ ಪರಿಪೂರ್ಣವಾಗಿರ್ತಕ್ಕಂಥ ಯೌವನಾವಸ್ಥೆ ಆ ಸಮಯಕ್ಕೆ ಹೋಗಿ ನಕ್ಷತ್ರ ರಾಶಿ ಗೋತ್ರವೆಲ್ಲ ಹೇಳಿದಾಗ ಆಂಜನೇಯ ಸಂಕಲ್ಪ ಮಾಡಿಕೊಂಡಾಗ ಅವ್ರು ಕರ್ಕೊಂಡು ಹೋಗಿ ಕೈ ಜೋಡಿಸಿದಾಗ ಆ ಕಲ್ಲಿನ ಭಾಗದಲ್ಲಿ ಯಾರ ಕೈಯೇ ಸೇರುತ್ತೆ, ಈ ನಕ್ಷತ್ರದವರು ಸೇರ್ತಾರೆ ಅಂತ ಅರ್ಚಕರಿಗಾಗಿ ಕಿವಿಗೆ ಬಿದ್ದೋಯ್ತು. ನನ್ನ ಕರ್ಕೊಂಡು ಹೋಗಿ ಆ ಕೈ ಹಿಡಿಸಿ ನೋಡ್ತಾರೆ, ಯಾತಕ್ಕೂ ಇರ್ಬೋದನ್ನು ನೋಡೋಣ ಅಂತ ನೋಡಿದಾಗ ಕಲ್ಲುಗಳು ಜರಗ್ತು. ಅಲ್ಲಿ ಬರೆದಿರೋ ರಾಶಿ ನಕ್ಷತ್ರದ ಪ್ರಕಾರವಾಗಿ ಅಲ್ಲಿ ಬರೆದಿರೋ ರಹಸ್ಯ ಏನಂದರೆ, ಕಲಿಯುಗ ಅಂತ್ಯಕಾಲಕ್ಕೆ ಲೋಕ ಕಲ್ಯಾಣಾರ್ಥವಾಗಿ ಜಗನ್ಮೋಹಿನಿಯಾಗಿರ್ತಕ್ಕಂಥ ಜಗನ್ಮಾತೆ ಸಾಕ್ಷಾತ್ 18 ಭುಜ ದುರ್ಗಾ, ಲಕ್ಷ್ಮಿ, ಸರಸ್ವತಿ, ರಾಜಮಾತಂಗಿ, ಸಂಪೂರ್ಣ ವರಮಹಾಲಕ್ಷ್ಮಿ, ಬ್ರಹ್ಮಾಂಡ ದುರ್ಗಾ ಪ್ರತಿಷ್ಠಾಪಿತ ಆಗ್ತಾಳೆ. ಶ್ರೀಚಕ್ರ ಕಾಲ, ಅಷ್ಟಲಕ್ಷ್ಮಿ ಶ್ರೀಚಕ್ರ ಕಾಲ ಅಂತ ಕರೀತಾರೆ ಕಲಿಯುಗನ ಅಂತ. ಆ ಅಷ್ಟಲಕ್ಷ್ಮಿ ಶ್ರೀಚಕ್ರಕಾಲದಲ್ಲಿ ಶ್ರೀಚಕ್ರ ಪ್ರತಿಷ್ಠಾಪನೆ ಆಗೋಯಿತು. ಆ ರಹಸ್ಯವನ್ನು ಅದೇ ಕಾಲಕ್ಕೆ ಸಮೀನವಾಗಿರ್ತಕ್ಕಂಥ ಪರಮಾಚಾರ್ಯರು ಕೂಡ ಒಂದು ರುದ್ರಾಕ್ಷಿಯನ್ನು ಕೊಟ್ಟು ಒಂದು ರಹಸ್ಯ, ಜಗತ್ತಿಗೆ ಕಲಿಯುಗದ ಅಂತ್ಯಕಾಲಕ್ಕೆ ನಿನ್ನ ಹೆಸರು, ನಿನ್ನ ಉಪಯೋಗ ಆಗತ್ತೆ, ನಿನ್ನಿಂದ ತಾಯಿ ಜಗನ್ಮಾತೆ ಭೂಲೋಕ ಧರಿಸ್ತಾಳೆ ಅಂತ ಹೇಳಿದ್ರು. ಆ ಸಮಯಕ್ಕೆ ಹೋಗಿದ್ದ ಸ್ಥಳವೇ ರಾಹು ಶುಕ್ರ ಪರಿಪೂರ್ಣವಾಗಿರ್ತಕ್ಕಂಥ ಕೇತು ಕ್ಷೇತ್ರ. ರಾಹು ಶುಕ್ರ ಕ್ಷೇತ್ರವಾಗಿರ್ತಕ್ಕಂಥದ್ದು. ಶುಕ್ರ ಯಾರು, ಮಹಾಲಕ್ಷ್ಮಿ, ಜಗನ್ಮೋಹಿನಿ ಆಗಿರ್ತಕ್ಕಂಥ ಮಹಾಲಕ್ಷ್ಮಿ ಹುಟ್ಟಿದ ಸ್ಥಳ ಪೆರಿಚೇರೆ ಅನ್ನೋ ಜಾಗ. ಅಲ್ಲಿರ್ತಕ್ಕಂಥ ರಾಹು ಶುಕ್ರನ ಜೊತೆಗೆ ಇರತಕ್ಕಂಥದ್ದು, ಸದಾಕಾಲದಲ್ಲಿ ಹಾವು ಇರ್ತಕ್ಕಂಥ ಕ್ಷೇತ್ರ. ರಾಹುಗೆ 2 ಹೆಂಡತಿ ಇರತಕ್ಕಂಥ ಕ್ಷೇತ್ರವು ಅದೇನೇ. ರಾಹು ಮುಕ್ತಿ ಮೋಕ್ಷವನ್ನು ಪಡೆದಿರ್ತಕ್ಕಂಥ ಕ್ಷೇತ್ರ, ದೇವತೆ ಆಗಿರತಕ್ಕಂಥ ಕ್ಷೇತ್ರ, ಅಮೃತ ಬಿಂದುವನ್ನು ಕುಡಿದಿದ್ದ ಜಾಗವು ಅದೇ ಜಾಗವೇ. ಮೋಹಿನಿ ಅವತಾರದಲ್ಲಿ ಮಹಾಲಕ್ಷ್ಮಿ ಜೊತೆಗೆ ಪರಮಾತ್ಮನು ಸಾಕ್ಷಾತ್ ಮಹಾವಿಷ್ಣು ಬಂದಿದ್ದ ಜಾಗನೂ ಅದೇ. ಅಲ್ಲಿ ಬರೆದಿರೋ ಶಾಸನ, ಕಲಿಯುಗದಲ್ಲಿ ಅಷ್ಟಲಕ್ಷ್ಮಿ ಶ್ರೀಚಕ್ರಗಳ ಪ್ರತಿಷ್ಠಾಪನೆ ಆಗುತ್ತೆ. ಆ ಶ್ರೀಚಕ್ರ ಪ್ರತಿಷ್ಠಾಪನೆ ನಂತರ ಜಗನ್ಮೋಹಿನಿ ಆಗಿರ್ತಕ್ಕಂಥ ರಾಜಮಾತಂಗಿ, ಸಂಪೂರ್ಣ ವರಮಹಾಲಕ್ಷ್ಮಿ, ಬ್ರಹ್ಮಾಂಡ ದುರ್ಗಾ ಪ್ರತಿಷ್ಠಾಪನೆ ಆಗ್ತಾರೆ. ಇದು ಪ್ರತಿಷ್ಠಾಪನೆ ಆಗೋ ಸಮಯಕ್ಕೆ ಕಲಿಯುಗದ ವಿಶೇಷವಾಗಿ ಪುನರ್ಜನ್ಮವಾಗಿರ್ತಕ್ಕಂಥ ಇವನೇ ಅಂತ ಬರೆದಿದೆ. ಅಲ್ಲಿ ಬರೆದಿರ್ತಕ್ಕಂಥ ವಿಚಾರದಲ್ಲಿ ಆ ರಾಹು ಕ್ಷೇತ್ರ ಕಾಲಿಟ್ಟಾಗ ಕಾಳಸರ್ಪ ಮಹಾಯಾಗವನ್ನು ಜನ್ಮೇಜಯ ಮಾಡಿದ ನಂತರ ಭೂಲೋಕದಲ್ಲಿ ಯಾರಾದರೂ ಮಾಡ್ತಾರೆ ಅಂದರೆ ಅದು ಬ್ರಹ್ಮಾಂಡ ಗುರುಗಳು ಮಾತ್ರ ಅಂತ ಬರೆದಿಟ್ಟ ಶಾಸನ.
ನಮಗೆ ಗೊತ್ತಿಲ್ಲ. ರಾಹುಕೇತುಗಳ ಕಾಟ ಮನುಷ್ಯರಿಗಿದ್ದ ಕಾಟದಿಂದ ಪರಿವರ್ತನೆ ಆಗಬೇಕು. ಹೇಗಾಗಬೇಕು ಈ ಪರಿವರ್ತನೆ ಅಲ್ಲ. ರಾಹುಕೇತುಗಳು ಎಲ್ಲಾದರೂ ಇದ್ದರೆ ರಾಹು ತಲೆ ಬಾಲಭಾಗದಲ್ಲಿ ಇರತಕ್ಕಂಥ ಕೇತು, ಇಂಥ ಒಂದು ಬಿಂದುವಾಗಿರ್ತಕ್ಕಂಥ ರಾಹುಕೇತುಗಳಿಗೆ ಒಂದು ಮೋಕ್ಷ, ಒಂದು ಮುಕ್ತಿ, ಒಂದು ಸ್ಥಳದಲ್ಲಿ ಹಾವಾಗಿರ್ತಕ್ಕಂಥ ರೂಪದಲ್ಲಿದ್ದಾಗ ರಾಹುಗೆ ಭಿನ್ನವಾಗಿರ್ತಕ್ಕಂಥ ದೋಷಗಳು ಅಮೃತ ಕುಡಿದಾಗ ದೇವತೆಗಳಾಗಿದ್ದರೂ ಸಹ ಅವರಿಂದ ನವಗ್ರಹಗಳಿಗೆ ಪರಿಪೂರ್ಣವಾಗಿ ಬಿಂದುಗಳಾಗ್ತಾರೆ. 7 ಗ್ರಹಗಳು ಮಾತ್ರ. ಆ 7 ಗ್ರಹಗಳ ಜೊತೆ ರಾಹುಕೇತುಗಳು 2 ಗ್ರಹಗಳು ಸೇರೋ ಬಿಂದುಗಳಾಗ್ತಾರೆ. ಅದಕ್ಕೆ ಅಷ್ಟೂ ದುರ್ಗಾ ದೇವಸ್ಥಾನಗಳು 287 ದುರ್ಗಾ ದೇವಸ್ಥಾನಗಳು ಮುರಿದಿರ್ತಕ್ಕಂಥ ಮೊಘಲ್ ರಾಜನಾಗಿದ್ದ ಸಮಯದಲ್ಲಿ ಮತ್ತೆ ಪುನರ್ಜನ್ಮ ಒಂದು ಅಷ್ಟು ದೇವಸ್ಥಾನಗಳ ಒಂದು ಫಲ ಮತ್ತೆ ಪುನರ್ಜೀರ್ಣೋದ್ಧಾರ ಅಲ್ಲ, ಪುನರ್ನಿರ್ಮಿತವಲ್ಲ. ವಿಶೇಷವಾಗಿ ನೂತನ ದೇವಾಲಯವನ್ನು ಯಾವತ್ತು ನಾನು ನಿರ್ಮಾಣ ಮಾಡ್ತೀನಿ, ಜಗತ್ತು ಕೊನೆಯ ಅಂತ್ಯಕಾಲ, ಜಗತ್ತಿಗೆ ಸಾಕ್ಷಾತ್ ಮಹಾವಿಷ್ಣು, ಜಗತ್ತಿಗೆ ಬ್ರಹ್ಮ, ಜಗತ್ತಿಗೆ ಪರಮೇಶ್ವರನು ಆದಿಶಕ್ತಿಯನ್ನು ಹುಟ್ಕೊಂಬಂದಿರತಕ್ಕಂಥ ಒಂದು ಸ್ಥಳವಾಗತ್ತೆ. ಅದೇ ವಿಶೇಷವಾಗಿರ್ತಕ್ಕಂಥ ರಹಸ್ಯವೇ ಇವತ್ತಿಗೆ ವೀರಬ್ರಹ್ಮಯ್ಯ ಸ್ವಾಮಿ ಚರಿತ್ರೆಯಲ್ಲೂ ಬರೆದಿದೆ, ತಿರುಚೇರೆ ಅನ್ನೋ ಗ್ರಾಮದಲ್ಲೂ ಬರೆದಿದೆ, ವಿಶೇಷವಾಗಿರ್ತಕ್ಕಂಥ ಬ್ರಹ್ಮ ಮಾಲಿಕದಲ್ಲೂ ಬರೆದಿದೆ, ವಿಶೇಷವಾಗಿ ಗರುಡ ಪುರಾಣದಲ್ಲೂ ಬರೆದಿದೆ, ಸ್ಕಂದ ಪುರಾಣದಲ್ಲಿ ಇರತಕ್ಕಂಥ ಅವಕಾಶದಲ್ಲಿ ಪರ್ಣಿ ಕ್ಷೇತ್ರದಲ್ಲೂ ಬರೆದಿರ್ತಕ್ಕಂಥದ್ದಲ್ಲದೆ ಭವಿಷ್ಯ ಮಾಲಿಕಾದಲ್ಲೂ ಬರೆದಿರ್ತಕ್ಕಂಥ ವಿಚಾರ ಪುರಿ ಜಗನ್ನಾಥದಲ್ಲಿ. ಇಷ್ಟೆಲ್ಲ ಬರೆದಿರ್ತಕ್ಕಂಥದ್ದು ಒಂದೊಂದಾಗಿ ಗೊತ್ತಾದ ಮೇಲೆ ಇದು ಸತ್ಯ, ಇದು ಸತ್ಯ, ಇದು ಸತ್ಯ ಅಂತ ಗೊತ್ತಾದ ಮೇಲೆ ಅದೆಲ್ಲ ವೈಶಿಷ್ಟ್ಯತೆ ನಡೀತಾ ಹೋಯಿತು. ನಡೆದಾಗ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಮಹಾಕಾಳಸರ್ಪ ಯಾಗವನ್ನು ಯಾರಾದರೂ ಮಾಡಿದ್ರು ಅಂದರೆ ಭೂಲೋಕದಲ್ಲಿ ಜನ್ಮೇ ಜಯದ ನಂತರ ಪುನರ್ಜನ್ಮವನ್ನು ಹೊಂದಿರತಕ್ಕಂಥವನು ಏಕೈಕ ಯಾರಾದಿದ್ದರೆ ಅದು ನಿಮ್ಮ ಬ್ರಹ್ಮಾಂಡ ಗುರುಳು. ಅದಕ್ಕೆ ಬ್ರಹ್ಮಾಂಡ ವಿಚಾರದಲ್ಲಿ ನಿಮಗೆ ಈ ರಹಸ್ಯಗಳನ್ನು ರಾಹುಕೇತು ಸಂದರ್ಭ ಬಂದಾಗ ತಿಳಿಸಬೇಕು, ಇದು ನನ್ನ ಧರ್ಮ. ಆ ತಿಳಿಸ್ತಕ್ಕಂಥ ಅವಕಾಶ ಈ ವಿಶೇಷವಾಗಿರ್ತಕ್ಕಂಥ ಬೆಂಗಳೂರು ಅರಮನೆ ಮೈದಾನದಲ್ಲಿ 10,600 ವಿಶೇಷ 10,600 ವಿಶೇಷವಾಗಿರ್ತಕ್ಕಂಥ ಸರ್ಪಗಳನ್ನು ಆ ಕಾಲದಿಂದ ಮಹಾರಾಜರ ಕಾಲದಿಂದ ಎಲ್ಲವೂ ಛಿದ್ರ ಮಾಡಿ ಹಾವುಗಳನ್ನು ಸಾಯಿಸಿಬಿಟ್ಟಿದ್ದಾರೆ. ಮುಕ್ತಿ ಮೋಕ್ಷ ಸಿಗದೇ ಇರತಕ್ಕಂಥ ಒಂದು ಮಹಾಕ್ಷೇತ್ರವಾಗುತ್ತೆ. ಆ ಕಾಲದ ಗೊಲ್ಲ ಕೃಷ್ಣನು ವಂಶಸ್ಥರಾಗಿರ್ತಕ್ಕಂಥ ವಿಶೇಷವಾಗಿ ಜಯಚಾಮರಾಜೇಂದ್ರ ಒಡೆಯರ ವಂಶ ಪರಿಪೂರ್ಣವಾಗಿರ್ತಕ್ಕಂಥ ಈ ಕ್ಷೇತ್ರ ಬೆಂಗಳೂರು ಅರಮನೆ ಆಗಿರುತ್ತೆ. ಅರಮನೆ ಮೈದಾನದಲ್ಲೇ ವಿಶೇಷವಾಗಿ ಆಗಬೇಕು ಅನ್ನೋ ಸ್ಥಳ ಸಂಕಲ್ಪವಾಗಿರ್ತಕ್ಕಂಥದ್ದು ಬರೆದಿರ್ತ ಶಾಸನ. ಈ ಬರೆದ ಶಾಸನದಲ್ಲಿ ಆ ಯಾಗ ಆ ಸ್ಥಳದಲ್ಲಿ ಯಾಕೆ ಯಶಸ್ಸು ಕೀರ್ತಿ ಪದವಿ ಹೊಂತು ಅಂದರೆ 10,600 ಹಾವುಗಳಿಗೆ ಮುಕ್ತಿ ಮೋಕ್ಷ ಸಿಗಬೇಕಾದ್ರೆ ಹಾವುಗಳ ಸಹಾಯ ಇಲ್ಲದೆ, ದೇವಿಯ ಸಹಾಯ ಇಲ್ಲದೆ, ಅಷ್ಟಾದಶಭುಜ ದುರ್ಗಾ ಲಕ್ಷ್ಮಿಯ ಸಹಾಯ ಇಲ್ಲದೆ ಎಷ್ಟೋ ಶತ್ರುಗಳ ಮಧ್ಯದಲ್ಲೂ ಯಾಗ ಯಶಸ್ಸು ಕೀರ್ತಿ ಪದವಿ 5 ದಿವಸಗಳ ಯಾಗವಾಯಿತು. ಪಂಚಭೂತಗಳು ಅಗ್ನಿ ವಾಯು ಜಲ ಭೂಮಿ ಆಕಾಶ ಪ್ರತಿದಿನ 19 ಲಕ್ಷ ಜನ ಬಂದು ಹೋಗಿರ್ತಕ್ಕಂಥದ್ದು. ಊಟ ಉಪಚಾರ ಪರಿಪೂರ್ಣವಾಗಿರ್ತಕ್ಕಂಥ ಪೂಜಾ ಪುನಸ್ಕಾರ, ಅಪವಾದ ಅಪಕೀರ್ತಿ ನಿಂದನೆಗಳೂ ಮಧ್ಯದಲ್ಲೂ ನಾನು ಆ ಯಾಗವನ್ನು ಸಂಪೂರ್ಣ ಮಾಡಿರ್ತಕ್ಕಂಥ ಅವಕಾಶ ಏನಾದರೂ ಇದ್ದರೆ ಅದು ನಾಗ ಅನುಗ್ರಹ, ನಾಗಕ್ಷೇತ್ರದ ಅನುಗ್ರಹ. ಜ್ಞಾಪಕ ಇಟ್ಕೊಳ್ಳಿ. ಆ ನಾಗ ಅನುಗ್ರಹದಲ್ಲಿ ಇಲ್ಲದೇ ಇದ್ದರೆ ಸಾಧ್ಯವೇ ಆಗ್ತಿಲ್ಲ. ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚಕಂ ಬಲಂ ಶಂಖಪಾಲಂ ದಾತ್ರಾಷ್ಟಂ ತಕ್ಷಕಂ ಕಾಳಿಂ ತತ ಏತಾನಿ ನವನಾಮಾನಿ ನಾಗನಾಂಚ ಮಹಾತ್ಮನಂ ಸಾಯಂಕಾಲೇ ಸ್ಮರೇ ನಿತ್ಯಂ ಪ್ರಾತಃ ಕಾಲೇ ವಿಶೇಷತಃ ಜಶ್ಚಯೇ ದ್ವಿಷಭಯಂ ತತ್ಸಯೇತ್ ಸರ್ವತ್ರ ವಿಜಯೀ ಭವೇತ್. ಈ ಅನುಗ್ರಹ ತಕ್ಷಕ ಸುರುಚಿ ನಾಗರಾಜ ಆ ವಂಶಸ್ಥರಾಗಿರ್ತಕ್ಕಂಥ ಎಲ್ಲ ಹಾವುಗಳಿಗೂ ಮುಕ್ತಿ ಮೋಕ್ಷ ಸಿಕ್ಕಿದ್ದು ಇದೇ ಬೆಂಗಳೂರು ಪ್ರಾಂತದ ವಿಕ್ರಮಾದಿತ್ಯ ವಂಶಸ್ಥರಾಗಿರ್ತಕ್ಕಂಥ ಆ ಪೀಠಗಳೇ ಇವತ್ತು ಮೈಸೂರು ಅರಸರಾಗಿರ್ತಕ್ಕಂಥ ಆಳತಕ್ಕಂಥ ಆ ಜಾಗದಲ್ಲಿ ಜಯಚಾಮರಾಜ ಒಡೆಯಂದರು ಇದ್ದಿದ್ದ ಈ ಅರಮನೆ ಮೈದಾನದಲ್ಲಿ ಎಷ್ಟೋ ಹಾವುಗಳ ಸತ್ತಿದ್ದು ಮುಕ್ತಿ ಮೋಕ್ಷ ಸಿಕ್ಕಿದ್ರೆ ಅಂದರೆ ಆ ಯಾಗ ಯಶಸ್ಸು ಕೀರ್ತಿ ಪದವಿಗೆ ಆಗಿದ್ದೋ ವಿಶೇಷತೆ. ಯಾವ ಕಾಲಕ್ಕೂ ಯಾರೂ ಮಾಡದೇ ಇರೋದಲ್ಲ, ನಾನು ಮತ್ತೆ ಮಾಡಿದ್ರು ಮಾಡೋಕ್ಕಾಗಿಲ್ಲ ಅಂದರೆ ಹಾವಿನ ಮುಕ್ತಿ ಮೋಕ್ಷ ಸಿಗಬೇಕಂದ್ರೆ ಒಂದೇ ಸಲ ನಾ ಭೂತೋ ನ ಭವಿಷ್ಯತೆ ಇಡೀ ಜಗತ್ತು ನೋಡೋ ಹಾಗೆ ಮಾಡಿದ್ದೋ ಮಹಾಕಾಳಸರ್ಪ ಯಾಗ. ಅದಕ್ಕೆ ಆ ಕಾಳಸರ್ಪದ ವಿಚಾರ ನಿಮಗೆಲ್ಲರಿಗೂ ತಿಳಿಸ್ಬೇಕು ಅಂದರೆ ರಾಹುಕೇತು ಶಾಂತಿ ನೀವು ಮಾಡಿಸ್ಕೋಬೇಕಾದ್ರೆ ನಾನು ಹುಟ್ಟಿರೋದೇ ಅದಕ್ಕೋಸ್ಕರ ನೀವೆಲ್ಲರೂ ಆ ರಾಹುಕೇತು ಶಾಂತಿಗಳನ್ನು ಮಾಡಿಸ್ಕೊಳ್ಳೋ ಈ ಕ್ಷೇತ್ರಗಳಲ್ಲಿ ಕಾಳಸ್ತಿ ಒಂದು, ವಿಶೇಷವಾಗಿ ತಿರುನಾಗೇಶ್ವರ ಒಂದು, ಅನುಗ್ರಹಪೂರ್ವಕವಾಗಿರ್ತಕ್ಕಂಥ ಮುಕ್ತಿ ಮಾರ್ಗ ಕೇತುವ ಕ್ಷೇತ್ರ ಇನ್ನೊಂದು. ಈ ರೀತಿ 3 ಕ್ಷೇತ್ರಗಳ ಅನುಗ್ರಹವನ್ನು ಪಡೆಯತಕ್ಕಂಥ ರಾಹು ಕೇತುಗಳ ಈ ಮಹಾಕ್ಷೇತ್ರವೇ ಶ್ರೀಕಾಳಹಸ್ತಿ ತಿರುನಾಗೇಶ್ವರಂ. ಒಂದು ಕೇತು ಕ್ಷೇತ್ರ ಮಾತ್ರ ತಿರುನೆಲ್ವೇಲಿ ಇರ್ತಕ್ಕಂಥ ಶಿವಲಪೇರಿ ಸುಡಲಮಡೈ ಸ್ವಾಮಿ ಮುಕ್ತಿ ಮೋಕ್ಷವನ್ನು ಕೊಡ್ತಕ್ಕಂಥ ಸ್ಥಳ, ಜಗನ್ಮೋಹಿನಿ ಅನುಗ್ರಹ ಸ್ಥಳ, ಅಮ್ಮನವರ ಕೃಪಾಶೀರ್ವಾದ ಸ್ಥಳ, ಸ್ವಯಂ ಜಗನ್ಮೋಹಿನಿ ಆಗಿರತಕ್ಕಂಥದ್ದು. ಆ 3 ನದಿಗಳು ಯಾವುದು? ಗಂಗಾ, ಕಾವೇರಿ,
ತಾಮ್ರವರ್ಣಿ ನಡಿ ಹರಿ ಮತ್ತೆ ಉಗಮವಾಗೋ ಸ್ಥಳವೇ ಆ ಕ್ಷೇತ್ರ ತಿರುನಲ್ವೇಲಿಯಿಂದ 30 ಕಿಲೋಮೀಟ್ರು ಶಿವಲಪೇರಿ. ಇದಕ್ಕೆಲ್ಲ ಒಂದೊಂದಲ್ಲ ಸಾಕ್ಷಿಭೂತವಾಗಿ ಅಮ್ಮನವರು ಮಾಡಿಸಿರೋ ಆಟಗಳು. ಸೊ ಶ್ರೀಕಾಳಹಸ್ತಿಗೆ ಹೋದಾಗ ಈ ಒಂದು ಮಹಾಕ್ಷೇತ್ರ ರಾಹುವಿಗೆ ಪರಿಹಾರ ಕ್ಷೇತ್ರವೇ ಸಾಕ್ಷಾತ್ ಈಶ್ವರ. ಅಂಥ ಒಂದು ಈಶ್ವರ ಕಾಳಹಸ್ತೇಶ್ವರ. ಅಮ್ಮನವರು ಪಾರ್ವತಿ ಮೋಕ್ಷ ಮುಕ್ತಿಯನ್ನು ಕೊಡ್ತಕ್ಕಂಥ ಅಮ್ಮನವರು ಜ್ಞಾನ ಪರಶುರಾಂಬಿಕಾ. ಪಾತಾಳದಲ್ಲಿರ್ತಕ್ಕಂಥ ಮಹಾಗಣಪತಿ ಹಸ್ತಿ ಅನ್ನೋ ಆನೆ ಗಣೇಶನ ಆದಾಗ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಪಾತಾಳ ಗಣಪತಿ. ಮಯೂರ ವಾಹನದಲ್ಲಿ ಬಂದಿರತಕ್ಕಂಥ ಸುಬ್ರಹ್ಮಣ್ಯ ಶಟಾನನ ವಿದ್ಮಹೇ ಶಕ್ತಿ ಹಸ್ತಾ ಇದ್ದೀಮೆ ತನ್ನೋ ಷಣ್ಮುಖ ಪ್ರಚೋದಿತ. ಅದಕ್ಕೆ ಶ್ರೀಕಾಳ ಅಂದರೆ ಶಕ್ತಿ ಇರ್ತಕ್ಕಂಥ ಸುಬ್ರಹ್ಮಣ್ಯ, ಹಸ್ತಿ ಅಂತಕ್ಕಂಥ ಆನೆ ಗಣಪತಿ ಆದಾಗ ಅಮ್ಮನವರ ಕೃಪಾಶೀರ್ವಾದ ಜ್ಞಾನ ಪರಶುರಾಂಬಿಕೆ 3 ಜನ ಪ್ರತಿಷ್ಠಾಪನೆ ಮಾಡೋ ಶ್ರೀಕಾಳಹಸ್ತಿ. ಇದೆಲ್ಲ ತಿಳ್ಕೊಬೇಕ್ರಿ. ತಿಳ್ಕೊಳಕ್ಕೆ ಏನು ಮಾಡ್ಬೇಕು ನೀವು? ಬ್ರಹ್ಮಾಂಡ ಗುರುಗಳದೆಲ್ಲ ವಿಶೇಷವಾಗಿರೋ ಬ್ರಹ್ಮಾಂಡ ವಿಚಾರನ ನೋಡ್ತಾ ಇರಬೇಕು, ಸಬ್ಸ್ಕ್ರೈಬ್ ಆಗಬೇಕು, ಗಂಟೆ ಬಾರಿಸ್ಬೇಕು, ತಿಳ್ಕೊಬೇಕು. ಇದನ್ನೆಲ್ಲ 4 ಜನಕ್ಕೆ ಹಂಚಬೇಕು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಲೋಕವೆಲ್ಲ ಸುಭಿಕ್ಷವಾಗಲಿ. ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಸನ್ಮಂಗಳಾನಿ.